ಮೇಷರಾಶಿಗೆ ರವಿಯ ಅನುಕೂಲವು, ಗುರುವಿನ ಅನುಕೂಲವು, ಶುಕ್ರನ ಅನುಕೂಲವು ಒಟ್ಟಿಗೆ ನಡೀತಕ್ಕಂತಹ ಮಾಸ ಏಪ್ರಿಲ್ ಮಾಸ. ಅಭಿವೃದ್ಧಿ, ವರ್ಚಸ್ಸು, ನಿಮ್ಮ ಇಂಪಾರ್ಟೆನ್ಸ್ ಅಂತ ಏನು ಹೇಳ್ತೀವಿ ಹೆಚ್ಚುತ್ತಾ ಹೋಗ್ತಕ್ಕಂತಹ ತಿಂಗಳು ಏಪ್ರಿಲ್ ಮಾಸವಾಗಿದೆ. ಧರ್ಮ ಕಾರ್ಯಗಳಲ್ಲಿ ಆಸಕ್ತಿಯನ್ನು ವಹಿಸ್ತೀರಾ. ಅದರಲ್ಲಿ ನೀವು ಮಾಡುವುದರಲ್ಲದೆ ಇನ್ನೊಬ್ಬರನ್ನು ಧರ್ಮ ಕಾರ್ಯದಲ್ಲಿ ತೊಡಗಿಸ್ತಕ್ಕಂಥದ್ದು, ತೀರ್ಥಯಾತ್ರೆ ಅಥವಾ ಪೂಜಾದಿಗಳು, ಹೋಮಾದಿಗಳು ಇತ್ಯಾದಿ ಮನಸ್ಸು ಆಗ್ತದೆ. ಮೇಷರಾಶಿಯವರಿಗೆ ಜನ್ಮದ ಶನಿಯು ಈಗ ಆಗಿರೋ ಕಾರಣ ಸ್ವಲ್ಪ ಈ ತಿಂಗಳ ಮೊದಲನೇ ಇನ್ನು ಈಗ ಆರಂಭ ಆಗಿದೆ ಜನ್ಮ ಶನಿಯು. ಸಾಮಾನ್ಯವಾಗಿ ಜನ್ಮ ಶನಿಯು ಮೇಷರಾಶಿಯವರಿಗೆ ಅಷ್ಟೊಂದು ಬಾಧಾಕಾರಿ ಆಗೋದಿಲ್ಲ. ಅಂದರೆ ವ್ಯಯದಲ್ಲಿ ಇರಬೇಕಾದ್ರೆ ಜನ್ಮಕ್ಕೆ ಬರ್ತಾನೆ ಇನ್ನು 2.5 ವರ್ಷದ ನಂತರ ಮೇಷರಾಶಿಗೆ ಶನಿಯು ಪ್ರವೇಶ ಆದಾಗ ಸ್ವಲ್ಪ ಬಾಧೆಗಳು ಬರ್ತದೆ, ಆಯಿತಾ. ಇದಕ್ಕಿಂತ ಮಧ್ಯದಲ್ಲಿ ಇರತಕ್ಕಂಥ 2.5 ವರ್ಷದ ನಂತರ ಜನ್ಮ ಶನಿ ಬಾಧೆ ಸ್ವಲ್ಪ ಜಾಸ್ತಿ ಆಗ್ತದೆ. ಆದರೆ ವ್ಯಯದಲ್ಲಿ ಇರ್ತಕ್ಕಂಥ ಮೀನದಲ್ಲಿ ಇರತಕ್ಕಂತಹ ಶನಿಗೆ ಶುಭ ರಾಶಿಯಲ್ಲಿ ಗುರುವಿನ ಮನೆಯಲ್ಲಿ ಇರುವುದರಿಂದ ಅಷ್ಟೊಂದು ಬಾಧಾಕಾರ ಅಲ್ಲ ಅಂತಂತಾನೆ. ಹಾಗಾಗಿ ಅಷ್ಟೊಂದು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆದರೂ ನೆನಪಲ್ಲಿ ಇರಲಿ, ಜನ್ಮ ಶನಿ ಅಂದರೆ ವ್ಯಯದ ಶನಿ ಶುರು ಆಗಿರ್ತಕ್ಕಂಥದ್ದು ಧರ್ಮಕರ್ಮ ಕಾರ್ಯಗಳಿಗೆ ಜಾಸ್ತಿ ಮನಸ್ಸಾಗುತ್ತೆ ಅಂತ ನಾನು ಆಗಲೇ ಹೇಳಿದ್ದೀನಿ. ಅದಿನ್ನೂ ವೃದ್ಧಿ ಆಗ್ತಾ ಹೋಗುತ್ತೆ. ಹಾಗೆ ದೇವರ ಅನುಗ್ರಹವೂ ಇದೆ ಅಂತಂತ ಹೇಳಿದ್ದೀನಿ. ಒಂದು ಕಡೆ ಸಂಪಾದನೆಯೂ ಆಗ್ತಿರುತ್ತೆ, ಒಂದು ಕಡೆ ದಾನ ಧರ್ಮ ಸತ್ಕರ್ಮ ಪುಣ್ಯ ಕೆಲಸಗಳಿಗೂ ಖರ್ಚಾಗ್ತಾ ಇರುತ್ತೆ. ಬಂದದ್ದು ಹೋಗಲಿ ಬಿಡಿ, ಸತ್ಕಾರ್ಯಗಳಿಗೆ ಸತ್ಕರ್ಮಗಳಿಗೆ ಜಾಸ್ತಿ ಖರ್ಚಾಗ್ತಕ್ಕಂಥದ್ದು ವ್ಯಯದ ಶನಿ. ಎಲ್ಲ ವ್ಯಯದ ಶನಿಯೂ ಅಲ್ಲ, ಮೇಷರಾಶಿಯವರಿಗೆ ಮಾತ್ರ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಒಳ್ಳೆಯದಿದೆ. ಶ್ರೀ ಹನುಮಂತ ದೇವರನ್ನು ವಿಶೇಷವಾಗಿ ಪೂಜಿಸಿ ಅಭಿಷೇಕ ಸೇವೆ ಮಾಡಿ, ವಾಯುಸ್ತುತಿಯನ್ನು ಅಭಿಷೇಕ ಮಾಡಿಸಿ, ರಾಮಾಯಣದ ಸುಂದರಕಾಂಡದ ಪಾರಾಯಣೆಯನ್ನು ಮಾಡಿಸೋದು, ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡೋದು, ರಾಮ ತಾರಕ ಮಂತ್ರವನ್ನು ಜಪ ಮಾಡೋದು. ಯತ್ರ ಯತ್ರ ಶ್ರೀ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಅಂತ ಎಲ್ಲರಿಗೂ ಇದು ವಿಖ್ಯಾತವಾಗಿರ್ತಕ್ಕಂಥ ಶ್ಲೋಕ. ಎಲ್ಲಿ ಎಲ್ಲಿ ರಾಮನ ನಾಮಸ್ಮರಣೆ ನಡೀತಾ ಇರತಕ್ಕಂಥದ್ದೋ ಅಲ್ಲೆಲ್ಲ ನಾನು ಸೂಕ್ಷ್ಮ ರೂಪದಿಂದ ಅಥವಾ ನಾನಾ ರೂಪದಿಂದ ಪ್ರತ್ಯಕ್ಷ ಅಲ್ಲಿ ಅದನ್ನು ಬಂದು ಕೇಳಿಸ್ಕೊಳ್ತಾ ಅವ್ರಿಗೆ ಅನುಗ್ರಹ ಮಾಡ್ತೀನಿ ಅಂತ.